ಮೂಡ ಹಗರಣದ ವಿಚಾರವಾಗಿ ಮಾತನಾಡ್ತಾ ಜೋಶಿ ಅವರು ಭ್ರಷ್ಟಾಚಾರ ವಿಷಯದಲ್ಲಿ ಸಿದ್ದರಾಮಯ್ಯನವ್ರನ್ನ ಜರೆದಿದ್ದಾರೆ. ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಗಂಭೀರ ಆರೋಪವೊಂದನ್ನು ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯ ರಾಜ್ಯದಲ್ಲಿರುವ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ಅಂತ ಸಂಬೋಧಿಸಿದ್ದಾರೆ. ಅಂದರೆ ಉನ್ನತ ಹುದ್ದೆಯಲ್ಲಿದ್ದವರನ್ನ ಯಾವ ರೀತಿಯಾಗಿ ಮಾತನಾಡಿಸ್ಬೇಕು ಅನ್ನೋದ್ರ ಬಗ್ಗೆ ಪಾಠ ಮಾಡುವಂಥ ಕೆಲವರೇ ಅದನ್ನ ಮೀರಿ ಹೋಗ್ತಾ ಇದ್ದಾರೆ. ಮುಖ್ಯಮಂತ್ರಿನೇ ಭ್ರಷ್ಟಾಚಾರದಲ್ಲಿ ಮುಳುಗಿ ಹೋಗಿರುವಾಗ MLAಗಳಿಗೆ ಯಾವ ಹೆದರಿಕೆನೂ ಇಲ್ಲದಂಗೆ ಆಗಿದೆ. ಹಾಗಾಗಿ ಮುಖ್ಯಮಂತ್ರಿಗಳು ಮೈಸೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿಯ ಹಗರಣದಲ್ಲಂತೂ ಅತ್ಯಂತ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ದಾರೆ. ಯಾವ ಲ್ಯಾಂಡು ಪೂರ್ತಿಯಾಗಿ ಮೂಡಾದವರು ಅಭಿವೃದ್ಧಿಗೊಳಿಸಿ ಬೇರೆ ಬೇರೆದವರಿಗೆ ರಿಜಿಸ್ಟ್ರೇಷನ್ ಮಾಡಿಕೊಟ್ಟಿದ್ರು, ಆ ಲ್ಯಾಂಡು ಮುಖ್ಯಮಂತ್ರಿಗಳ ಪತ್ನಿಯ ತಮ್ಮ ಖರೀದಿ ಮಾಡ್ತಾರೆ. ಆ ಖರೀದಿ ಮಾಡಿದಂಥ ಲ್ಯಾಂಡು ಮುಖ್ಯಮಂತ್ರಿಗಳ ಪತ್ನಿ ಕೊಡ್ತಾರೆ. ಮುಖ್ಯಮಂತ್ರಿಗಳ ಪತ್ನಿಯ ಹೆಸರಿನಲ್ಲಿದ್ದಂಥ ಲ್ಯಾಂಡು ಡಿನೋಟಿಫಿಕೇಶನ್ ಆಗುತ್ತೆ. ಅಂದ್ರೆ ಆ ಅಗ್ರಿಕಲ್ಚರಲ್ ಲ್ಯಾಂಡ್ ವಾಸ್ ನಾಟ್ ಎಟ್ ಆಲ್ ಇನ್ ಎಕ್ಸಿಸ್ಟೆನ್ಸ್. ಅದು ಇರಲೇ ಇಲ್ಲ. ಎಕ್ಸಿಸ್ಟೆನ್ಸ್ ಇಲ್ಲದೇ ಇರುವಂಥ ಒಂದು ಲ್ಯಾಂಡನ್ನು ತಮ್ಮ ಹೆಸರಿಗೆ ಮಾಡಿಕೊಂಡು ಆ ನಂತರ ನನಗೆ 14 ಸೈಟ್ ಕೊಡಬೇಕು ಅಂಥೇಳಿ, ಇಲ್ಲ 14 ಸೈಟ್ ವಾಪಸ್ ತೋರಿ 62 ಕೋಟಿ ರೂಪಾಯಿ ಕೊಡ್ರಿ ಅಂತ ಹೇಳುವಂಥ ಒಬ್ಬ ಲಜ್ಜೆಗೆಟ್ಟ ಮುಖ್ಯಮಂತ್ರಿ ನಮ್ಮ ರಾಜ್ಯದಲ್ಲಿ ಇದ್ದಾರೆ. ಮುಖ್ಯಮಂತ್ರಿನೇ ಭ್ರಷ್ಟಾಚಾರದಲ್ಲಿ